ನಿನ್ನೆ ನಡೆದ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಶಾಸಕ ಕೊತ್ತನೂರು ಮಂಜು ಕೂಡ ಭಾಗಿಯಾಗಿದ್ರು. ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 2 ವರ್ಷದಲ್ಲಿ ನಿನ್ನ ಸಾಧನೆ ಏನು ಅಂತ ಕೇಳಿದ್ರು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಭೆ ಮುಗಿಸಿ ಶಾಸಕ ಕೊತ್ತನೂರು ಮಂಜು ಸ್ಟೇಟ್ಮೆಂಟ್ ಮಾಡಿದ್ರು. 2 ವರ್ಷದಲ್ಲಿ ನಿನ್ನ ಸಾಧನೆ ಏನು ಅಂತ ಕೇಳಿದ್ರು. ನಾನು ಮಾಡಿರುವಂತಹ ಸಾಧನೆಯನ್ನ ಹೇಳ್ಕೊಂಡಿದ್ದೀನಿ. ಗ್ಯಾರಂಟಿಯಿಂದ ಬಡವರಿಗೆ ಉಪಯೋಗ ಆಗಿದೆ. ಬಜೆಟ್ನಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಕೂಡ ಸಿಕ್ಕಿದೆ. ಇನ್ನು ಕೋಲಾರ ಜಿಲ್ಲೆಗೆ ರಸ್ತೆಗಳನ್ನು ಕೂಡ ತಂದಿದ್ದೇವೆ ಅಂದ್ರೆ ಅವರ ಪ್ರೋಗ್ರೆಸ್ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅದರ ಬಗ್ಗೆ ಶಾಸಕ ಕೊತ್ತನೂರು ಮಂಜು ಹೇಳ್ಕೊಂಡಿದ್ದಾರೆ. ಸಭೆ ಮುಗಿಸಿ ಕೊತ್ತನೂರು ಮಂಜು ಕೂಡ ಹೇಳ್ಕೊಂಡಿದ್ದಾರೆ. 2 ವರ್ಷದಲ್ಲಿ ನಿನ್ನ ಸಾಧನೆ ಏನು ಅಂತ ಸುರ್ಜೇವಾಲಾ ಕೇಳಿದಂತಹ ಪ್ರಶ್ನೆಗೆ ನಾನು ಮಾಡಿರುವಂತಹ ಸಾಧನೆ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ. ಮುಖ್ಯವಾಗಿ ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನುವಂಥ ಆರೋಪ ಇದೆ. ಅದ್ರ ಬಗ್ಗೆ ಕೂಡ ಕೇಳಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ಆನ್ಸರ್ ಅನ್ನ ಮಾಡಿರುವಂತಹ ಕೊತ್ತನೂರು ಮಂಜು ಗ್ಯಾರಂಟಿಯಿಂದ ಬಡವರಿಗೆ ಉಪಯೋಗ ಆಗಿದೆ. ಇನ್ನು ಬಜೆಟ್ನಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜನ್ನು ಕೂಡ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಗೆ ರಸ್ತೆಗಳನ್ನು ಕೂಡ ತಂದಿದ್ದೀವಿ ಅಂತ ಹೇಳಿದ್ದಾರೆ ಅಂತ ಅವರ ಪ್ರೋಗ್ರೆಸ್ ಬಗ್ಗೆ ಶಾಸಕ ಕೊತ್ತನೂರು ಮಂಜು ಹೇಳ್ಕೊಂಡಿದ್ದಾರೆ. ನಾವೇನು ಹೇಳಿಲ್ಲ, ಅವ್ರು ಕೇಳಿದ್ದಕ್ಕೆ ಆನ್ಸರ್ ಮಾಡಿಬಿಟ್ಟು ಬಂದಿದ್ದೀನಿ. ಅವ್ರದ್ದು ಮೊದಲನೇ ಕ್ವಶನು 2 ವರ್ಷದಲ್ಲಿ ನಿನ್ನ ಸಾಧನೆ ನಿನ್ನ ಕಾನ್ಸ್ಟೆನ್ಸಿಗೆ ಏನು, ಫಸ್ಟ್ ಕ್ವಶನ್. ಅವರು ನನ್ನ ಸಾಧನೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ನಮ್ಮ ಗ್ಯಾರಂಟಿಗಳು ಜನಗಳ ಮುಂದೆ ಹೋಗಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ, ಬಡವರಿಗೆ ಉಪಯೋಗ ಆಗಿದೆ ಅಂತ ಹೇಳಿದ್ದೀನಿ. ನಿನ್ನ ಸಾಧನೆ ಏನು ಅಂದಾಗ ಕೋಲಾರಿಗೆ ಬಜೆಟಲ್ಲಿ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ. PWD ರೋಡ್ಸು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಒಂದು 40 ಕಿಲೋಮೀಟರ್ವರೆಗೂ, ಒಂದು 35 ಕಿಲೋಮೀಟರ್ವರೆಗೂ ನಾವೀಗ RDP ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಟೌನಲ್ಲಿ ಒಂದು 50 ಕೋಟಿ ರೂಪಾಯಿ ವರ್ಕನ್ನು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಹಾಸ್ಪಿಟಲ್ ಬಿಲ್ಡಿಂಗ್ಸು 2 ಬಿಲ್ಡಿಂಗ್ಸನ್ನು ಕಟ್ಟಿದ್ದೀವಿ. SNR ಹಾಸ್ಪಿಟ್ಲಲ್ಲಿ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಅಂತ ಎಮರ್ಜೆನ್ಸಿ ವಾರ್ಡ್ ಅಂತ ಒಂದು 40 ಬೆಡ್ ಹಾಸ್ಪಿಟ್ಲ್ ಕಟ್ಟಿದ್ದೀವಿ. ಅದಾದಮೇಲೆ ನಾವು ಅಂಬೇಡ್ಕರ್ ಹಾಸ್ಟೆಲನ್ನು ಕಟ್ಟಿ ಇವಾಗ ಓಪನಿಂಗ್ಗೆ ತಯಾರಾಗಿದೆ. ಸ್ಕೂಲು ಹಾಸ್ಟೆಲ್ ಬಿಲ್ಡಿಂಗ್ಸ್ ಇನ್ನೂ ಒಂದು 2 ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಹಾಸ್ಪಿಟಲ್ ಬಿಲ್ಡಿಂಗ್ 2 ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು ಬಿಲ್ಡಿಂಗು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಈ ಥರ ಪ್ರೋಗ್ರೆಸ್ ಸರ್ 2 ವರ್ಷದಲ್ಲಿ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಸಮಾಧಾನ ರೀತಿ ಆಗಿರುವಂಥ ಪ್ರೋಗ್ರೆಸ್ ನನಗಾಗಿದೆ ಅಂತೇಳಿ. ನಾವೇನು ಹೇಳಿಲ್ಲ, ಅವ್ರು ಕೇಳಿದ್ದಕ್ಕೆ ಆನ್ಸರ್ ಮಾಡಿಬಿಟ್ಟು ಬಂದಿದ್ದೀನಿ. ಅವ್ರದ್ದು ಮೊದಲನೇ ಕ್ವಶನು 2 ವರ್ಷದಲ್ಲಿ ನಿನ್ನ ಸಾಧನೆ ನಿನ್ನ ಕಾನ್ಸ್ಟೆನ್ಸಿಗೆ ಏನು, ಫಸ್ಟ್ ಕ್ವಶನ್. ಅವರು ನನ್ನ ಸಾಧನೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ನಮ್ಮ ಗ್ಯಾರಂಟಿಗಳು ಜನಗಳ ಮುಂದೆ ಹೋಗಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ, ಬಡವರಿಗೆ ಉಪಯೋಗ ಆಗಿದೆ ಅಂತ ಹೇಳಿದ್ದೀನಿ. ನಿನ್ನ ಸಾಧನೆ ಏನು ಅಂದಾಗ ಕೋಲಾರಿಗೆ ಬಜೆಟಲ್ಲಿ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ. PWD ರೋಡ್ಸು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ.